Hello everyone, welcome to the video lecturing session of Indian Financial Market BCom 5th semester, Rani Chalma University, Belagavi. Today we are going to discuss about the important concept that is mutual funds. In this session we will cover introduction, meaning, definition of mutual fund, characteristics or features of mutual fund, advantages of investing in mutual funds. ಮ್ಯೂಚುವಲ್ ಫಂಡ್ ಅಂದರೆ ಏನು, ಅದರ ಅರ್ಥ, ವ್ಯಾಖ್ಯಾನಗಳ ಬಗ್ಗೆ ತಿಳ್ಕೊಳ್ತೇವೆ ಮತ್ತು ಮ್ಯೂಚುವಲ್ ಫಂಡ್ನ ವೈಶಿಷ್ಟ್ಯಗಳ ಬಗ್ಗೆ ತಿಳ್ಕೊಳ್ತೇವೆ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ, ಹೂಡಿಕೆ ಮಾಡೋದ್ರಿಂದ ಆಗ್ತಕ್ಕಂಥ ಲಾಭಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತೇವೆ. Recap of the previous lecturing session. In the previous lecturing session, we have covered stock exchange, meaning, definition, features of stock exchange, objectives, significance, functions of stock exchange, dealers and speculators of stock exchange, and settlement procedures in stock exchange. The session objectives is to make the students understanding the meaning, features and advantages of mutual funds. I hope that after completing this session, the students are able to understanding the meaning, features and advantages of the investing in mutual fund. Let us see what is mutual fund. Mutual funds are mechanism for pooling the resources by issuing units to investors and invest the money in securities such as shares, bonds, short-term debts, derivatives, etc. That means mutual funds are the companies which collect the funds from small investors or general public by offering units and invest the amount in diversified securities like shares, bonds, derivatives, etc. They are the financial intermediaries meant for small investors who lack resources, knowledge, skill, experience and have no access to the capital market. A mutual fund is basically a risk reducing tool for collective investment in diversified portfolio. Therefore, the mutual fund company is basically meant for small investors who generally don't have much knowledge about stock market, because investing in stock market is a risky one that requires expert knowledge about the market, securities, companies, etc. ಮ್ಯೂಚುವಲ್ ಫಂಡ್ ಕಂಪನಿ ಅಂದರೆ, ಈ ಕಂಪನಿ ಸಣ್ಣ ಹೂಡಿಕೆದಾರರಿಂದ ಹಣವನ್ನು ಮೊಬಿಲೈಸ್ ಮಾಡಿ, ಅಂದರೆ ಚಾಲನೆಗೊಳಿಸಿ ವಿವಿಧ ಭದ್ರತೆಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಅವರು ಮಾಡ್ತಾರೆ, ಹೂಡಿಕೆಯನ್ನು ಅವರು ಮಾಡ್ತಾರೆ. ಸಾಮಾನ್ಯಕ್ಕೆ ಸಣ್ಣ ಹೂಡಿಕೆದಾರರಿಗೆ ಸಾಕಷ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಐಡಿಯಾ ಇರೋದಿಲ್ಲ, ನಾಲೆಡ್ಜ್ ಇರೋದಿಲ್ಲ, ಅವರಿಗೆ ಅಷ್ಟೊಂದು ಟೈಮು ಕೂಡ ಅವ್ರ ಹತ್ರ ಇರೋದಿಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರಪ್ಪ ಅಂದರೆ ಸ್ಟಾಕ್ ಮಾರ್ಕೆಟಿಂದ ಹೊರಗಡೆ ಇರ್ತಾರೆ. ಇವರು ಸಹ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ ಕಂಪನಿಗಳು ಅನುಕೂಲವನ್ನು ಮಾಡಿಕೊಡ್ತವೆ. ಸಾಮಾನ್ಯಕ್ಕೆ ನೀವು ಕಂಪ್ನಿಲಿ ಹೇಗೆ ಶೇರ್ಸ್ನ ಕೊಟ್ಕೊತೀರೋ ಅದೇ ರೀತಿ ಮ್ಯೂಚುವಲ್ ಫಂಡಲ್ಲಿ ನೀವೇನು ಮಾಡ್ಬೋದು, ಯೂನಿಟ್ಸನ್ನು ಕೊಂಡ್ಕೋಬೋದು. ಎ ಪಾರ್ಟ್ ಆಫ್ ದ ಇನ್ವೆಸ್ಟ್ಮೆಂಟ್ ಇನ್ ಮ್ಯೂಚುವಲ್ ಫಂಡ್ ಇಸ್ ಕಾಲ್ಡ್ ಯೂನಿಟ್ಸ್. ಸೊ ಇಲ್ಲಿ ಯೂನಿಟ್ಸ್ ಅಂತ ಕರಿತೇವೆ, ಶೇರ್ಸ್ ಅಂತ ಕರೆಯೋದಿಲ್ಲ. ನೀವು ಶೇರ್ಸ್ ಬದಲಿಗೆ ಯೂನಿಟ್ಸ್ ಅಂತ ಹೇಳಿ ಕರಿತೇವೆ. ಸೊ ಅವನ್ನು ನೀವು ಕೊಂಡ್ಕೊಂಡು ಮ್ಯೂಚುವಲ್ ಫಂಡಲ್ಲಿ ಕೊಂಡ್ಕೊಂಡು ನೀವು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೋಬೋದು. ಹಾಗಾಗಿ ದಿಸ್ ಮ್ಯೂಚುವಲ್ ಫಂಡ್ ಇಸ್ ಮೀನ್ ಫಾರ್ ಸ್ಮಾಲ್ ಇನ್ವೆಸ್ಟರ್ಸ್. ಇನ್ವೆಸ್ಟ್ಮೆಂಟ್ ಇನ್ ಲಾರ್ಜ್ ನಂಬರ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಲೋಯರ್ಸ್ ದ ಓವರ್ ಹೆಡ್ ರಿಸ್ಕ್. ಸಾಮಾನ್ಯಕ್ಕೆ ಏನಾಗುತ್ತೆ ಅಂದರೆ ಇನ್ವೆಸ್ಟ್ಮೆಂಟನ್ನು ಈ ಮ್ಯೂಚುವಲ್ ಫಂಡ್ ಕಂಪನಿಗಳು ಡಿಫ್ರೆಂಟ್ ಸೆಕ್ಯೂರಿಟೀಸ್ಗಳು ಮಾಡ್ತವೆ. ಶೇರ್ಸಲ್ಲಿ, ಡಿಬೆಂಚರ್ಸಲ್ಲಿ, ಬಾಂಡ್ಸಲ್ಲಿ, ಡಿರೈವೇಟಿವ್ಸಲ್ಲಿ, ಇತರೆ ಭದ್ರತೆಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನಾಗ್ತಾ ಹೋಗುತ್ತಪ್ಪ ಅಂದರೆ ಓವರಾಲ್ ರಿಸ್ಕ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನಾವೆಲ್ಲ ಹಣ್ಣುಗಳನ್ನ ಒಂದೇ ಬುಟ್ಟಿಯಲ್ಲಿ ಇಡೋ ಬದಲು ಹಣ್ಣನ್ನು ಡಿಫ್ರೆಂಟ್ ಬಾಸ್ಕೆಟಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ನಮಗೆ ಕೆಡ್ತಕ್ಕಂಥ ಅವಕಾಶ ಕಡಿಮೆ ಇರುತ್ತಾ ಹೋಗುತ್ತೆ, ಅಂದರೆ ಹಣ್ಣು ಕೊಡ್ತಕ್ಕಂಥ ಅವಕಾಶ ಕಡಿಮೆ ಇರುತ್ತೆ. ಅದೇ ರೀತಿಯಲ್ಲಿ ಮ್ಯೂಚುವಲ್ ಕಂಪನಿಗಳು ಕೂಡ ಏನು ಮಾಡ್ತಾವೆ ಅಂದರೆ ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ಕೇವಲ ಒಂದರಲ್ಲೇ ಇನ್ವೆಸ್ಟ್ಮೆಂಟನ್ನು ಮಾಡೋದಿಲ್ಲ. ಅವರು ಡಿಫ್ರೆಂಟ್ ಸೆಕ್ಯೂರಿಟೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಏನಾಗ್ತಾ ಹೋಗುತ್ತೆ, ಒಂದರಲ್ಲಿ ಲಾಸ್ ಆದರೆ ಮತ್ತೊಂದರಲ್ಲಿ ಲಾಭ ಆಗ್ತಾ ಹೋಗುತ್ತೆ. ಹಾಗಾಗಿ ದ ನೆಟ್ ಅರ್ನಿಂಗ್ಸ್ ವಿಚ್ ಇಸ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ is distributed to the subscribers of the funds in the form of interest, dividend or capital appreciation. ಹೀಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಬಂದಂಥ ಪ್ರತಿಫಲವನ್ನು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಆಯಾ ಸಬ್ಸ್ಕ್ರೈಬರ್ ಏನಿರ್ತಾರೆ, ಕೊಂಡ್ಕೊಂಡಿರ್ತಕ್ಕಂಥ ಇನ್ವೆಸ್ಟರ್ಸ್ ಇರ್ತಾ ಹೋಗ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಆಗಿ, ಡಿವಿಡೆಂಡ್ ಆಗಿ ಅಥವಾ ಕ್ಯಾಪಿಟಲ್ ಗೇನ್ ಆಗಿ ಹಂಚ್ತಾ ಹೋಗ್ತಾರೆ. ನೆಕ್ಸ್ಟ್,
we will see the definition of mutual fund. The Securities and Exchange Board of India of Mutual Funds Regulation Act 1993 defines the mutual fund as a fund established in the form of a trust by a sponsor to raise the monies by the trustees through the sale of units to the public under one or more schemes for investing in securities in accordance with these regulations. ಇಲ್ಲಿ ಇಂಪಾರ್ಟೆಂಟ್ ಆಗಿ ಕೆಲವೊಂದು ಟರ್ಮ್ಗಳ ಬಗ್ಗೆ ನಾವು ತಿಳ್ಕೋಬೇಕು. ಸೆಬಿ ಪ್ರಕಾರ ಡೆಫಿನೇಷನ್ ಈ ಥರ ಇದೆ: ಎ ಫಂಡ್ ಎಸ್ಟಾಬ್ಲಿಷ್ಡ್ ಇನ್ ದ ಫಾರ್ಮ್ ಆಫ್ ಟ್ರಸ್ಟ್. ಎ ಟ್ರಸ್ಟ್ ಮೀನ್ಸ್ ಇಟ್ ಈಸ್ ಎ ಲೀಗಲ್ ಎಂಟಿಟಿ ವಿಚ್ ಮ್ಯಾನೇಜಸ್ and holds the assets on behalf of investors. ಸೊ ಟ್ರಸ್ಟ್ ಅಂತಂದರೆ ಅದು ಕಂಪನಿ ಆಗಿದ್ದು ಏನಾಗುತ್ತೆ, ಸ್ಪಾನ್ಸರಿಂದ ಎಸ್ಟಾಬ್ಲಿಷ್ ಕೊಡುತ್ತೆ. ಆ ಸ್ಪಾನ್ಸರ್ಶಿಪ್ಪಿಂದ ಎಸ್ಟಾಬ್ಲಿಷ್ ಆಗಿ ಏನಾಗುತ್ತಪ್ಪ ಅಂದರೆ ಕಂಪನಿಗಳ ಅಸೆಟ್ಸನ್ನು ಮ್ಯಾನೇಜ್ ಮಾಡ್ತಾ ಹೋಗುತ್ತೆ. ಸೊ ಅದನ್ನ ಮ್ಯಾನೇಜ್ ಮಾಡ್ತಕ್ಕಂಥ ಜವಾಬ್ದಾರಿ ಟ್ರಸ್ಟ್ ಆಗಿರ್ತಾ ಹೋಗುತ್ತೆ. ಟ್ರಸ್ಟ್ನ ನಡೆಸ್ಕೊಂಡು ಹೋಗೋದು ಯಾರಪ್ಪ ಅಂದರೆ ಟ್ರಸ್ಟೀಸ್ ಅಂದರೆ ಯಾರಪ್ಪ ಅಂದರೆ ಆರ್ ದ ಮ್ಯಾನೇಜರ್ಸ್ ಆಫ್ ದ ಮ್ಯೂಚುವಲ್ ಫಂಡ್ಸ್. ಸೊ ದೇ ಸೋಲ್ಡ್ ದ ಯೂನಿಟ್ಸ್ ಟು ದಿ ಪಬ್ಲಿಕ್. ಯಾವ ರೀತಿ ಮನಿ ರೈಸ್ ಮಾಡ್ತಾರಪ್ಪ ಅಂದರೆ ಯೂನಿಟ್ಸನ್ನು ಪಬ್ಲಿಕ್ಗೆ ಆಫರ್ ಮಾಡೋ ಮುಖಾಂತರ ಅಮೌಂಟನ್ನು ರೈಸ್ ಮಾಡ್ತಾರೆ. ಅಂಡರ್ ಒನ್ ಆರ್ ಮೋರ್ ಸ್ಕೀಮ್ಸ್. ಸೊ ಇಲ್ಲಿ ಹಲವಾರು ರೀತಿಯಂತಹ ಸ್ಕೀಮ್ಗಳನ್ನ ಕೊಡ್ತಾರೆ. ಮೇ ಬಿ ನೀವು ನೋಡಿರ್ಬೋದು, ಸಾಕಷ್ಟು ಮಾರ್ಕೆಟ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ, ಟಿ ವಿ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನೋಡ್ತಾ ಇರ್ತೀರಿ. ಅಂದರೆ ಟ್ಯಾಕ್ಸ್ ಸೇವಿಂಗ್ ಸಂಬಂಧಪಟ್ಟಂತೆ, ಇನ್ಕಮಿಗೆ ಸಂಬಂಧಪಟ್ಟಂತೆ, ರೆಗ್ಯುಲರ್ ಇನ್ಕಮ್ಗೆ ಸಂಬಂಧಪಟ್ಟಂತೆ, ಕ್ಯಾಪಿಟಲ್ ಅಪ್ರಿಸಿಯೇಷನ್ ಸಂಬಂಧಪಟ್ಟಂತೆ ಡಿಫ್ರೆಂಟ್ ಸ್ಕೀಮ್ಸ್ ಇರ್ತವೆ. ಅವುಗಳನ್ನು ಮ್ಯೂಚುವಲ್ ಫಂಡ್ ಕಂಪನೀಸ್ ಆಫರ್ ಮಾಡ್ತಾರೆ. ಆ್ಯಂಡ್ ಇನ್ ಅಕಾರ್ಡೆನ್ಸ್ ವಿತ್ ದಿಸ್ ರೆಗ್ಯುಲೇಷನ್, ಸೆಬಿ ಏನು ರೆಗ್ಯುಲೇಷನ್ಸ್ ಹಾಕ್ಕೊಡುತ್ತೋ ಆ ರೆಗ್ಯುಲೇಷನ್ ಪ್ರಕಾರ ಅವುಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನು ನಾವು ಮ್ಯೂಚುವಲ್ ಫಂಡ್ ಅಂತೇಳಿ ಕರೀತೇವೆ. ನೆಕ್ಸ್ಟ್, ದ ಎಕ್ಸ್ಟ್ರಾಕ್ಟ್ ಆಫ್ ದ ಡೆಫಿನೇಷನ್. ಮ್ಯೂಚುವಲ್ ಫಂಡ್ ಈಸ್ ಎ ಟ್ರಸ್ಟ್. ಆಗಲೇ ಹೇಳಿದ್ರೆ ಟ್ರಸ್ಟ್ ಮೀನ್ಸ್ ಇಟ್ ಈಸ್ ಎ ಲೀಗಲ್ ಎಂಟಿಟಿ ವಿಚ್ ಮ್ಯಾನೇಜಸ್ ದ ಅಸೆಟ್ಸ್ ಆಫ್ ದ ಕಂಪನಿ ಆನ್ ಬಿಹಾಫ್ ಆಫ್ ಇನ್ವೆಸ್ಟರ್ಸ್. ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ಸ್ಪಾನ್ಸರ್ಸ್. ಸೊ ಸ್ಪಾನ್ಸರ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ HDFC ಮ್ಯೂಚುವಲ್ ಫಂಡ್ ಅಂತಂದ್ರೆ ಏನಪ್ಪ ಅಂತಂದರೆ ಇಲ್ಲಿ HDFC ಅಂತಕ್ಕಂಥದ್ದು ಪೇರೆಂಟ್ ಕಂಪನಿ ಆಗುತ್ತೆ. ಮ್ಯೂಚುವಲ್ ಫಂಡ್ ಅಂತಕ್ಕಂಥ ಇಟ್ಸ್ ಎ ಟ್ರಸ್ಟ್ ಆಗ್ತಾ ಹೋಗುತ್ತೆ. ಸೊ HDFC ಮ್ಯೂಚುವಲ್ ಫಂಡ್ ಅಂದರೆ ಇಟ್ಸ್ ಎ ಟ್ರಸ್ಟ್ ಎಸ್ಟಾಬ್ಲಿಷ್ಡ್ ಬೈ HDFC ಬ್ಯಾಂಕ್. ಈ ರೀತಿಯಾಗಿ ಇಟ್ ಹ್ಯಾಸ್ ಟ್ರಸ್ಟೀಸ್, ಸಪ್ರೇಟಾಗಿ ಮ್ಯಾನೇಜರ್ಸ್ ಇರ್ತಾರೆ ಅದಕ್ಕೆ ಮ್ಯೂಚುವಲ್ ಫಂಡ್ನ ಮೇಂಟೈನ್ ಮಾಡೋದಕ್ಕೆ. ಇಟ್ ರೈಸಸ್ ಮನಿ ಥ್ರೂ ದ ಸೇಲ್ ಆಫ್ ಯೂನಿಟ್ಸ್ ಟು ದ ಪಬ್ಲಿಕ್. ಸಾಮಾನ್ಯಕ್ಕೆ ಎ ಪಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಮ್ಯೂಚುವಲ್ ಫಂಡ್ ಈಸ್ ಕಾಲ್ಡ್ ಯೂನಿಟ್ ಅಂತೇಳಿ ಕರೀತೇವೆ. ಸಾಮಾನ್ಯಕ್ಕೆ ನೀವು ಕಂಪ್ನಿಗಳಲ್ಲಿ ಯಾವ ರೀತಿ ಶೇರ್ಸ್ ಅಂತ ಕರಿತೀರೋ ಅದೇ ರೀತಿ ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲಿ ಯೂನಿಟ್ಸ್ ಅಂತೇಳಿ ಕರೀತೇವೆ. ಇಟ್ ಮೊಬಲೈಸಸ್ ದ ಪಬ್ಲಿಕ್ ಫಂಡ್. ಸಾಮಾನ್ಯ ಜನಗಳ ಒಂದು ಸೇವಿಂಗ್ಸನ್ನು ಮೊಬಲೈಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಇಟ್ ಇನ್ವೆಸ್ಟ್ ದ ಪಬ್ಲಿಕ್ ಮನಿ ಇನ್ ಸೆಕ್ಯೂರಿಟೀಸ್ ಆ್ಯಂಡ್ ಒನ್ ಆರ್ ಮೋರ್ ಸ್ಕೀಮ್ಸ್. ಈಗ ಡೈವರ್ಸ್ ಪೋರ್ಟ್ಫೋಲಿಯೋನ ಅವರು ಮ್ಯಾನೇಜ್ಮೆಂಟ್ ಹೋಗ್ತಾರೆ. ಇನ್ವೆಸ್ಟ್ಮೆಂಟ್ಸ್ ಆರ್ ಮೇಡ್ ಇನ್ ಅಕಾರ್ಡೆನ್ಸ್ ದ ಸೆಬಿ ರೆಗ್ಯುಲೇಷನ್. ಸೆಬಿ ಟೈಮ್ ಟು ಟೈಮ್ ಕೆಲವೊಂದು ರೂಲ್ಸ್, ರೆಗ್ಯುಲೇಷನ್ಸ್, ಪ್ರಾವಿಷನ್ಸ್ನ ಇಶ್ಯೂ ಮಾಡುತ್ತೆ. ಅವನ್ನ ಅವರು ಫಾಲೋ ಮಾಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಫೈನಲಿ, ಮ್ಯೂಚುವಲ್ ಫಂಡ್ ಈಸ್ ಎ ಫಂಡ್ ದಟ್ ಪೂಲ್ಸ್ ದ ರಿಸೋರ್ಸಸ್ ಇನ್ ದ ಫಾರ್ಮ್ ಆಫ್ ಸೇವಿಂಗ್ಸ್ ಥ್ರೂ ದ ಸೇಲ್ ಆಫ್ ಯೂನಿಟ್ಸ್ ಆಫ್ ಫಿಕ್ಸ್ಡ್ ವ್ಯಾಲ್ಯೂ. Invest these mobilized savings into diversified securities according to the SEBI regulation. ಸೆಬಿಯ ನಿಯಮಗಳ ಪ್ರಕಾರ ಪಬ್ಲಿಕ್ಕಿಂದ ಹಣವನ್ನು ಸಂಗ್ರಹಿಸಿ ಅವುಗಳನ್ನು ವಿವಿಧ ರೀತಿಯ ಭದ್ರತೆಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತದೆ. ಸೊ ಇದು ಮ್ಯೂಚುವಲ್ ಫಂಡ್ನ ಮೀನಿಂಗ್ ಆಗ್ತಾ ಹೋಗುತ್ತೆ ಮತ್ತು ಡೆಫಿನೇಷನ್ ಬಗ್ಗೆ ಆಗುತ್ತೆ. ನೆಕ್ಸ್ಟ್ ವಿ ವಿಲ್ ಸಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ದ ಮ್ಯೂಚುವಲ್ ಫಂಡ್ಸ್. ಲಕ್ಷಣಗಳ ಬಗ್ಗೆ, ವೈಶಿಷ್ಟ್ಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. First one, channelizing the savings of investment. The mutual funds will usually mobilize the savings of large number of small investors by offering attractive investment schemes. ಸಾಮಾನ್ಯಕ್ಕೆ ವಿವಿಧ ಆಕರ್ಷಕ ರೀತಿಯಾದಂಥ ಸ್ಕೀಮ್ಗಳನ್ನು ಜನಗಳಿಗೆ ಕೊಡುವ ಮುಖಾಂತರ ಏನಾಗುತ್ತೆ, ಸಣ್ಣ ಉಳಿತಾಯಗಾರರು ಕೂಡ ಅಟ್ರಾಕ್ಟನ್ನು ಮಾಡ್ತಾ ಹೋಗೋದು. ಈ ರೀತಿಯಾಗಿ ಉಳಿತಾಯವನ್ನು ಚಾಲನೆಗೊಳ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಸೆಕೆಂಡ್ ಒನ್, ಆಫರ್ ವೈಡ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಅಂದರೆ ವಿವಿಧ ರೀತಿಯ ವೈವಿಧ್ಯಮಯವಾದಂತಹ ಹೂಡಿಕೆಯ ಒಂದು ಪೋರ್ಟ್ಫೋಲಿಯೋನ ಇದು ಇಟ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್, ಇನ್ವೆಸ್ಟ್ಮೆಂಟ್ ಏನು ಕಲೆಕ್ಟ್ ಮಾಡುತ್ತೆ ಅಮೌಂಟನ್ನು, ಅದನ್ನು ವಿವಿಧ ರೀತಿಯ ಭದ್ರತೆಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಶೇರ್ಸಲ್ಲಿ ಮಾಡ್ತಾರೆ, ಡಿಬೆಂಚರ್ಸಲ್ಲಿ ಮಾಡ್ತಾರೆ, ಡೆಟ್ ಸೆಕ್ಯೂರಿಟೀಸ್ಗಳಲ್ಲಿ ಮಾಡ್ತಾರೆ, ಮತ್ತು ಡೆರೈವೇಟಿವ್ಸಲ್ಲಿ ಮಾಡ್ತಾರೆ. ಇತರೆ ಏನಾಗಿರ್ತಾ ಹೋಗುತ್ತೆ, ವಿವಿಧ ರೀತಿಯಂತಹ
ವಲಯಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಅವರು ಮಾಡ್ತಾರೆ. ಹೀಗಾಗಿ ಏನಾಗ್ತಾ ಹೋಗುತ್ತಪ್ಪ ಅಂದರೆ ಒಂದು ರೀತಿ ಯಾರ್ಯಾರಿಗೆ ಯಾವುದೇ ಸೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ವೆಸ್ಟರ್ಸ್ ಕೆಲವರು ರಿಸ್ಕನ್ನು ಲೈಕ್ ಮಾಡಲ್ಲ, ಅಂಥವ್ರಿಗೆ ಏನು ಮಾಡ್ತಾರೆ, ಈಕ್ವಿಟಿ ಶೇರ್ಸನ್ನು, ಈಕ್ವಿಟಿ ಯೂನಿಟ್ಸನ್ನು ಮಾರಾಟ ಮಾಡ್ತಾ ಹೋಗ್ತಾರೆ. ಯಾರಿಗೆ ರಿಸ್ಕ್ ತೆಗೆದುಕೊಳ್ಳೋಕ್ಕೆ ರೆಡಿ ಇರ್ತಾ ಹೋಗುತ್ತೋ ಅವ್ರಿಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಏನು ಡೆಟ್ ಸೆಕ್ಯೂರಿಟೀಸ್ಗಳು ಮತ್ತು ಇತರೆ ಸೆಕ್ಯೂರಿಟಿಗಳನ್ನ ಅವರು ಇಶ್ಯೂ ಮಾಡ್ತಾ ಹೋಗ್ತಾರೆ. ಪ್ರೊವೈಡ್ ಸೆಕ್ಯೂರಿಟಿ ಟು ದ ಇನ್ವೆಸ್ಟ್ಮೆಂಟ್ ಬೈ ಗ್ಯಾರಂಟಿಂಗ್ ರಿಟರ್ನ್. ಸೊ ದ ಎವ್ರಿ mutual fund has to register with the SEBI. They have to work under the ಪ್ರಾವಿಷನ್ಸ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಸೆಬಿ. ಹಾಗೆ ಏನಿರ್ತಾ ಹೋಗುತ್ತೆ, ಅವರ ಒಂದು ಇನ್ವೆಸ್ಟ್ಮೆಂಟು ಸೆಕ್ಯೂರಿಟಿಯಿಂದ ಇರ್ತಾ ಹೋಗುತ್ತೆ. ಸೊ ಇಲ್ಲಿ ರೀತಿ ನಿಯಮಗಳನ್ನು, ಸೆಬಿಯ ನೀತಿ ನಿಯಮಗಳನ್ನು ಅವರು ಫಾಲೋ ಮಾಡೋದ್ರಿಂದ ಏನಾಗ್ತಾ ಹೋಗುತ್ತೆ ಅಂದರೆ ಅಲ್ಲಿ ಅವರ ಇನ್ವೆಸ್ಟ್ಮೆಂಟ್ಗೆ ಒಂದು ಗ್ಯಾರಂಟಿ ಇರುತ್ತೆ. ಅಶ್ಯೂರೆನ್ಸ್ ಬೆಟರ್ ಡೆಫಿನೆಟ್ ಹೀಲ್ಡ್ ಟು ದಿ ಇನ್ವೆಸ್ಟರ್ಸ್. ಸೊ ಆಗಲೇ ಹೇಳಿದಂತೆ ಸೆಬಿ ಮ್ಯೂಚುವಲ್ ಫಂಡ್ ಏನು ಮಾಡುತ್ತಪ್ಪ ಅಂದರೆ ಡಿಫ್ರೆಂಟ್ ವೆರೈಟಿ ಆಫ್ ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ರಿಸ್ಕ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ದೇ ಇನ್ವೆಸ್ಟ್ ಇನ್ ವೆರೈಟಿ ಆಫ್ ಸೆಕ್ಯೂರಿಟೀಸ್, ದೇರ್ ಬೈ ದ ರಿಸ್ಕ್ ಈಸ್ ರೆಡ್ಯೂಸ್ಡ್. ಸೊ ಏನಾಗ್ತಾ ಹೋಗುತ್ತೆ, ರಿಸ್ಕ್ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ಸೊ ಅಲ್ಲಿ ನಮಗೆ ಬೆಟರ್ ರಿಟರ್ನ್ಸ್ ಸಿಗುತ್ತೆ. ಸ್ವಿಚಿಂಗ್ ಫೆಸಿಲಿಟಿ, ಯು ಕ್ಯಾನ್ ಸಿಸ್ಟಮ್ಯಾಟಿಕಲಿ ಇನ್ವೆಸ್ಟ್ ಆ್ಯಂಡ್ ವಿತ್ಡ್ರಾ ದ ಅಮೌಂಟ್ ಫ್ರಮ್ ದಿ ಇನ್ವೆಸ್ಟ್ಮೆಂಟ್ ವಿಚ್ ಇಸ್ ಮೇಡ್ ಇನ್ ದ ಮ್ಯೂಚುವಲ್ ಫಂಡ್. ಸೊ ನೀವೇನು ಮಾಡ್ಬೋದು, ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಸ್ವಿಚಿಂಗನ್ನು ಮಾಡ್ಕೋಬೋದು. ಬೇಕಾದಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಬೇಡ ಅಂದಾಗ ನಿಮ್ಮ ಅನುಕೂಲತೆ ಇದ್ದಾಗ ನೀವು ಅದನ್ನು ಇನ್ವೆಸ್ಟ್ಮೆಂಟನ್ನು ವಾಪಸ್ಸು ತೆಗೆದುಕೊಳ್ತಕ್ಕಂಥ ಒಂದು ಸ್ವಿಚಿಂಗ್ ಫೆಸಿಲಿಟಿ ಮ್ಯೂಚುವಲ್ ಫಂಡಲ್ಲಿ ಇರುತ್ತೆ. ಕ್ಯಾಪಿಟಲ್ ಅಪ್ರಿಸಿಯೇಷನ್ ಥ್ರೂ ದ ಗ್ರೋತ್ ಆಫ್ ಫಂಡ್ಸ್. ದ ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಆಫರ್ಸ್ growth schemes where the investors can get the capital appreciation in the form of capital gain. ಸೊ ಇಲ್ಲಿ ಯಾರ್ಯಾರು ಇಮ್ಮಿಡಿಯೇಟಾಗಿ ಹಣವನ್ನು ಬಯಸೋದಿಲ್ಲ, ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಕೂಡ ಏನಾಗ್ತಾ ಹೋಗುತ್ತೆ, ಮ್ಯೂಚುವಲ್ ಫಂಡ್ ಕಂಪನಿಯವರು ಗ್ರೌತ್ ಫಂಡ್ ಸ್ಕೀಮ್ಸ್ನ ಆಫರ್ ಮಾಡ್ತಾ ಹೋಗ್ತಾರೆ. ಹೀಗಾಗಿ ದೀರ್ಘಾವಧಿಯ ನಂತರ ಏನಾಗ್ತಾ ಹೋಗುತ್ತಪ್ಪ ಅಂದರೆ ಹಣ ಡಬಲ್ ಆಗ್ತಕ್ಕಂಥದ್ದು, ಟ್ರಿಬಲ್ ಆಗ್ತಕ್ಕಂಥದ್ದು ಆಗುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಸಾಮಾನ್ಯಕ್ಕೆ ಈಕ್ವಿಟಿ ಬೇಸ್ಡ್ ಸ್ಕೀಮ್ಸ್ನ ಆಫರ್ ಮಾಡೋದ್ರಿಂದ ಏನಾಗುತ್ತೆ, ಯಾರಾದರೂ ದೀರ್ಘಾವಧಿ ಇನ್ವೆಸ್ಟ್ಮೆಂಟನ್ನು ಮಾಡೋ ಹಾಗಿದ್ರೆ ಅವರಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಎ ಗೇಟ್ ವೇ ಟು ದಿ inaccessible markets. As we know that in stock market we cannot directly enter into the stock market transaction. We cannot purchase the securities on our own. ಸೊ ನಾವೇನಾದರೂ ಸೆಕ್ಯೂರಿಟೀಸ್ನ ಕೊಂಡ್ಕೋಬೇಕು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಹೆವಿ ರಿಸ್ಕ್ ಇರ್ತಾ ಹೋಗುತ್ತೆ. ಹಾಗಾಗಿ ಜನರಲ್ ಪಬ್ಲಿಕ್ಗೆ, ಅಂದರೆ ಸಾಮಾನ್ಯ ಸಣ್ಣ ಉಳಿತಾಯಗಾರರಿಗೆ ಸ್ಟಾಕ್ ಮಾರ್ಕೆಟಲ್ಲಿ ನೇರವಾಗಿ ವ್ಯವಹಾರವನ್ನು ಮಾಡೋದಕ್ಕೆ ಆಗೋದಿಲ್ಲ. ಸಾಮಾನ್ಯಕ್ಕೆ ಅವ್ರಿಗೆ ಜ್ಞಾನವೂ ಕೂಡ ಇರೋದಿಲ್ಲ ಅಷ್ಟೊಂದು. ಹಾಗಾಗಿ ಅಂತಹ ಸಣ್ಣ ಹೂಡಿಕೆದಾರರಿಗೆ ಇದೊಂದು ಅವಕಾಶ ಆಗಿರ್ತಾ ಹೋಗುತ್ತೆ. ಅವ್ರು ಹೂಡಿಕೆ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ ಒಂದು ಅವಕಾಶ ಆಗ್ತಾ ಹೋಗುತ್ತೆ. ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್. The investment portfolio of mutual fund is managed by professional experts. They are expert about market movements, economical condition, companies, etc. ಸೊ ಸಾಮಾನ್ಯಕ್ಕೆ ಇನ್ವೆಸ್ಟ್ಮೆಂಟನ್ನು ಮ್ಯೂಚುವಲ್ ಫಂಡ್ ಕಂಪ್ನಿಲಿ ಎಕ್ಸ್ಪರ್ಟ್ ಮ್ಯಾನೇಜರ್ಗಳು ಅದನ್ನ ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ. ಅವರಿಗೆ ಸಾಕಷ್ಟು ಪ್ರೊಫೆಷ್ನಲ್ ಕ್ವಾಲಿಟೀಸ್ ಇರುತ್ತೆ, ಓದ್ಕೊಂಡಿರ್ತಾರೆ, ಸ್ಥಳಕ್ಕೆ ಸಾಕಷ್ಟು ಕ್ವಾಲಿಫಿಕೇಷನ್ ಮಾಡ್ಕೊಂಡಿರ್ತಾರೆ, ಮಾರ್ಕೆಟ್ ಬಗ್ಗೆ ಗೊತ್ತಿರುತ್ತೆ, ಕಂಪ್ನಿಗಳ ಬಗ್ಗೆ ಗೊತ್ತಿರುತ್ತೆ, ಎಕನಾಮಿಕ್ ಕಂಡೀಷನ್ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಆಗ ಏನಾಗುತ್ತಪ್ಪ ಅಂದರೆ ಆ ಮ್ಯೂಚುವಲ್ ಫಂಡ್ಗಳಲ್ಲಿ ಮ್ಯಾನೇಜ್ಮೆಂಟು ಸೊ ರಿಸ್ಕ್ ಆಗ್ದಂಗೆ, ಅಂದರೆ ಅತಿ ಹೆಚ್ಚು ರಿಸ್ಕ್ ಆಗ್ದಂಗೆ ಸಫಿಷಿಯೆಂಟ್ ರಿಟರ್ನ್ ಕೊಡೋ ಥರ ಅವರು ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ. ಲೋ ಆರ್ ಮಿನಿಮಮ್ ಇನ್ವೆಸ್ಟ್ಮೆಂಟ್. ದ ಡಿನಾಮಿನೇಷನ್ ಆಫ್ ಯೂನಿಟ್ಸ್ ವಿಚ್ ಈಸ್ ಆಫರ್ಡ್ ಬೈ ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಆರ್ ವೆರಿ ಲೆಸ್. ಸೊ ಮ್ಯೂಚುವಲ್ ಫಂಡ್ಸ್ ಏನಾಗ್ತಾ ಹೋಗುತ್ತಪ್ಪ ಅಂದರೆ ಅತ್ಯಂತ ಕಡಿಮೆ ದರಕ್ಕೆ ನೀವೇನು ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ಹಾಗಾಗಿ ಇದು ಕಂಪೇರ್ ಮಾಡೋದು ಸ್ಟಾಕ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದಾಗ ಇದರ ಕಾಸ್ಟು, ಇನ್ವೆಸ್ಟ್ಮೆಂಟ್ ಕಾಸ್ಟ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಇರುತ್ತೆ. ಲಿಕ್ವಿಡಿಟಿ, ಸೊ ನಾವು ದ್ರವ್ಯತೆ ಅಂತ ಕರಿತೀವಿ. ಅಂದರೆ ನೀವು ಯಾವಾಗ ಬೇಕಾದರೂ ಅದನ್ನು ರೆಡಿಯಾಗಿ ಸೇಲ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಏನು ಮಾಡಿರ್ತೀರಿ, ಇನ್ಸ್ಟ್ರೂಮೆಂಟ್ಸ್ ಏನು ನೀವು ಪರ್ಚೇಸ್ ಮಾಡಿರ್ತೀರಿ ಅವನ್ನ ರೆಡಿಯಾಗಿ ಕಂಪ್ಲೀಟಾಗಿ ನೀವೇನು ಮಾಡ್ಬೋದು, ಮಾರ್ಕೆಟನ್ನು ಮಾಡ್ಬೋದು, ಸೇಲ್ ಮಾಡ್ಬೋದು. ನೀವು ಬೇಡ ಅಂದಾಗ ಅದು ವಾಪಸ್ಸು ವಿತ್ಡ್ರಾ ಮಾಡ್ತಕ್ಕಂಥ ಫೆಸಿಲಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಅವಕಾಶ ಇರುತ್ತೆ. ಸೊ ಅದು ಡಿಪೆಂಡ್ ಅಪಾನ್ ಸ್ಕೀಮ್ಸ್ ಮೇಲೆ ಇರ್ತಾ ಹೋಗುತ್ತೆ. ನೀವು ಬೇಕಾದ್ರೆ ಅದನ್ನು ವಾಪಸ್ಸು ಸರೆಂಡರ್ ಮಾಡ್ಬೋದು. ಹೀಗಾಗಿ ಇಲ್ಲಿ ಲಿಕ್ವಿಡಿಟಿ ಕೂಡ ಇರುತ್ತೆ. ನೆಕ್ಸ್ಟ್, ಟ್ರಾನ್ಸ್ಪರೆನ್ಸಿ. You can get the real information, updated information on your investment with the mutual fund companies. ನಿಮ್ಮ ಮ್ಯೂಚುವಲ್ ಫಂಡ್ ಕಂಪ್ನಿಲಿ
ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಆ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇನ್ಫಾರ್ಮೇಷನ್ ನೀವು ಪ್ರತಿದಿನ ಅಕ್ಸೆಸನ್ನು ನೀವು ಮಾಡ್ಕೋಬೋದು. ಹಾಗಾಗಿ ಸೊ ಇಲ್ಲಿ ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ಇರುತ್ತೆ. ಟ್ಯಾಕ್ಸ್ ಬೆನಿಫಿಟ್ಸ್ ಸಮ್ಟೈಮ್ಸ್ ಇನ್ವೆಸ್ಟರ್ಸ್ ಯಾವಾಗಲೂ ಏನಾಗ್ತಾ ಹೋಗುತ್ತಪ್ಪ ಅಂದರೆ ಟ್ಯಾಕ್ಸ್ ಬೆನಿಫಿಟ್ಸನ್ನು ಕೂಡ ನೋಡ್ತಾರೆ. ಸೊ ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಬರುತ್ತೆ. ರೆಕಗ್ನೈಸ್ಡ್ ಫ್ಯೂಚರ್ ಫಂಡ್ಸ್ ಇನ್ವೆಸ್ಟ್ಗೆ ಟ್ಯಾಕ್ಸ್ ಬೆನಿಫಿಟ್ಸ್ ತೆರಿಗೆಯಿಂದ ವಿನಾಯಿತಿ ಕೂಡ ಸಿಗ್ತಾ ಹೋಗುತ್ತೆ. ಲೋ ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್ ಆಸ್ ಕಂಪೇರ್ಡ್ ಟು ಟ್ರಾನ್ಸಾಕ್ಷನ್ ಆಫ್ ಸ್ಟಾಕ್ ಮಾರ್ಕೆಟ್, ದಟ್ ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್ ಈಸ್ ವೆರಿ ಲೆಸ್ ಇನ್ ಮ್ಯೂಚುವಲ್ ಫಂಡ್ ಕಂಪ್ನೀಸ್. ಏನಾಗುತ್ತಪ್ಪ ಅಂದರೆ ಇಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಾಗಿಲ್ಲ, ಬ್ರೋಕರೇಜ್ ಕಮಿಷನ್ ಕೊಡಬೇಕಾಗಿಲ್ಲ, ಅಥವಾ ಇತ್ಯಾವುದೇ ಡೆಪಾಸಿಟರಿ ಅಕೌಂಟನ್ನು ಏನು ಓಪನ್ ಮಾಡೋಂಗಿಲ್ಲ. ಹಾಗೇನಾಗ್ತಾ ಹೋಗುತ್ತೆ, ಇಲ್ಲಿ ಕಾಸ್ಟ್ ಕಡಿಮೆ ಇರ್ತಾ ಹೋಗುತ್ತೆ. ಆ್ಯಂಡ್ ಫೈನಲಿ ಓವರಾಲ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎ ಕಂಟ್ರಿ. As we know that mutual fund companies attract the investment of large number of small investors. Therefore, it leads to the overall economic development of a country. So ಏನಾಗುತ್ತೆ, ಅನೇಕ ಸಣ್ಣ ಉಳಿತಾಯರಿಂದ ಸಣ್ಣ ಅಮೌಂಟನ್ನೇ ಬೃಹತ್ ಪ್ರಮಾಣದಲ್ಲಿ ಕಲೆಕ್ಟ್ ಮಾಡಿಕೊಂಡು ವಿವಿಧ ಆರ್ಥಿಕ ಉದ್ದೇಶಗಳಿಗೆ ಅದನ್ನ ಪೂರೈಕೆ ಮಾಡೋದೇನಾಗ್ತಾ ಹೋಗುತ್ತೆ, ದೇಶದ ಆರ್ಥಿಕ ಅಭಿವೃದ್ಧಿ ಕೂಡ ಸಹಾಯ ಆಗ್ತಾ ಹೋಗುತ್ತೆ. ಇವು ಮ್ಯೂಚುವಲ್ ಫಂಡ್ ಕಂಪ್ನಿಯ ವೈಶಿಷ್ಟ್ಯಗಳು ಅಂತ ಹೇಳ್ತಾ ಹೋಗ್ತೇವೆ. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ಮ್ಯೂಚುವಲ್ ಫಂಡ್ ಕಂಪ್ನೀಸ್. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಆಗ್ತಕ್ಕಂಥ ಅನುಕೂಲಗಳೇನನ್ನ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಅಡ್ವಾನ್ಸ್ಡ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ವೈವಿಧ್ಯಮವಾದಂತಹ ಒಂದು ಪೋರ್ಟ್ಫೋಲಿಯೋ ನಿರ್ವಹಣೆಯನ್ನು ನೋಡ್ತಾ ಹೋಗ್ತೇವೆ. ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಆರ್ ಪ್ರೊಫೆಷನಲ್ಸ್ ಹೂ ಟ್ರ್ಯಾಕ್ ದ ಮಾರ್ಕೆಟ್ ಆನ್ ಆ್ಯನ್ ಆನ್ಗೋಯಿಂಗ್ ಬೇಸಿಸ್. ವಿತ್ ದೇರ್ ಮಿಕ್ಸ್ ಆಫ್ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಆ್ಯಂಡ್ ಮಾರ್ಕೆಟ್ ನಾಲೆಡ್ಜ್, ದೇ ಇನ್ವೆಸ್ಟ್ ಇನ್ ಡಿಫ್ರೆಂಟ್ ಸೆಕ್ಯೂರಿಟೀಸ್ ಆ್ಯಂಡ್ ಅಶ್ಯೂಸ್ ಬೆಟರ್ ರಿಟರ್ನ್. ಸೊ ಸಾಮಾನ್ಯಕ್ಕೆ ಏನಾಗುತ್ತೆ, ನಾನು ಹೇಳಿದಾಗೆ ಮ್ಯಾನೇಜರ್ಸ್ ಏನಾಗಿರ್ತಾರೆ ಮ್ಯೂಚುವಲ್ ಫಂಡ್ ಕಂಪ್ನೀಸು ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ನ ಬೆಟರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅವರು ತೊಗೊಳ್ತಾರೆ. ಅವ್ರಿಗೆ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಇರುತ್ತೆ, ಮಾರ್ಕೆಟ್ ನಾಲೆಡ್ಜ್ ಇರುತ್ತೆ. ಹಾಗೇನಾಗ್ತಾ ಹೋಗುತ್ತಪ್ಪ ಅಂದರೆ ಅವ್ರಿಗೆ ಸೊ ಬೆಟರ್ ಡಿಸಿಷನ್ ತಗೊಳ್ಳೋ ಮುಖಾಂತರ ನಮಗೆ ಬೆಟರ್ ರಿಟರ್ನ್ ಅವರು ಕೊಡ್ತಾರೆ. ಡಿವಿಡೆಂಡ್ ರೀಇನ್ವೆಸ್ಟ್ಮೆಂಟ್. ಒನ್ ಕ್ಯಾನ್ ರೀಇನ್ವೆಸ್ಟ್ ದ ರಿಟರ್ನ್ or dividend in mutual fund schemes to get more appreciation for the invested money. ಸೊ ಬೇಡ ಅಂತಾನೆ, ಫಾರ್ ಎಕ್ಸಾಂಪಲ್ ಇಮಿಡಿಯೇಟಾಗಿ ನಿಮಗೆ ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಾ ಇರುತ್ತೆ, ಆ ಇನ್ಕಮ್ ಬೇಡ ನನಗೆ, ಡಿವಿಡೆಂಡ್ ಬೇಡ ನನಗೆ, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಅದಕ್ಕೂ ಕೂಡ ಮ್ಯೂಚುವಲ್ ಫಂಡ್ ಕಂಪ್ನೀಸಲ್ಲಿ ಅನುಕೂಲ ಇರುತ್ತೆ. ಥರ್ಡ್ ಒನ್, ರಿಸ್ಕ್ ರಿಡಕ್ಷನ್ ಮೀನ್ಸ್ ಸೇಫ್ಟಿ. ಸಿನ್ಸ್ ದ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇನ್ವೆಸ್ಟ್ ಇನ್ ಡಿಫರೆಂಟ್ ನಂಬರ್ ಆಫ್ ಸ್ಟಾಕ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಎಕ್ಸೆಟ್ರಾ, ದ ಅಸೋಸಿಯೇಟೆಡ್ ರಿಸ್ಕ್ ಆರ್ ಗ್ರೇಟ್ಲಿ ರೆಡ್ಯೂಸ್ಡ್. ಸಾಮಾನ್ಯಕ್ಕೆ ಏನಾಗುತ್ತಪ್ಪ ಅಂದರೆ ಮ್ಯೂಚುವಲ್ ಫಂಡ್ ಕಂಪನಿಗಳು ವಿವಿಧ ರೀತಿಯ ಬಾಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ, ಡಿಬೆಂಚರ್ಸ್ಗಳಲ್ಲಿ, ಶೇರ್ಗಳಲ್ಲಿ, ಡೆರಿವೇಟಿವ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅವರಲ್ಲಿರ್ತಕ್ಕಂಥ ನಷ್ಟ ಭಯ ಏನಾಗಿರುತ್ತಪ್ಪ ಅಂದರೆ ಅದು ಕಡಿಮೆ ಇರ್ತಾ ಹೋಗುತ್ತೆ. ನೆಕ್ಸ್ಟ್, ಕನ್ವೀನಿಯನ್ಸ್ ಆ್ಯಂಡ್ ಫೇರ್ ಪ್ರೈಸಿಂಗ್. ಮ್ಯೂಚುವಲ್ ಫಂಡ್ಸ್ ಆಫರ್ various products like systematic investment plans, systematic withdrawal plans, dividend reinvestment plans, etc. The investor can opt out the scheme which suits his conveniences. ಪ್ರತಿಯೊಬ್ಬ ಹೂಡಿಕೆದಾರರಿಗೆ ಅವನದೇ ಆದಂಥ ಒಂದು ಪ್ರಿಫರೆನ್ಸ್ ಇರುತ್ತೆ, ಆದ್ಯತೆಗಳಿರ್ತವೆ. ಆ ಆದ್ಯತೆಗಳಿಗೆ ತಕ್ಕಂತೆ ಆತ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ ಕಂಪ್ನೀಸಲ್ಲಿ ವೆರೈಟಿ ಆದಂತಹ ಉತ್ಪನ್ನಗಳು ಸಿಗ್ತವೆ, ಅಂದರೆ ವೆರೈಟಿ ಪ್ರಾಡಕ್ಟ್ಸ್ ಸಿಗ್ತವೆ. ಫಾರ್ ಎಕ್ಸಾಂಪಲ್, ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಬೇಕಂದರೆ ಟ್ಯಾಕ್ಸ್ ಬೆನಿಫಿಟ್ಸ್ ಸ್ಕೀಮ್ ಇದೆ, ಕ್ಯಾಪಿಟಲ್ ಅಪ್ರಿಸಿಯೇಷನ್ ಸ್ಕೀಮ್ ಬೇಕಂದರೆ ಅದು ಕೂಡ ಇದೆ, ರಿಟೈರ್ಮೆಂಟ್ ಬೆನಿಫಿಟ್ ಬೇಕು ಅಂದರೆ ಅದು ಕೂಡ ಮ್ಯೂಚುವಲ್ ಫಂಡ್ ಕಂಪ್ನೀಸಲ್ಲಿ ಲಭ್ಯವಿರ್ತಾ ಹೋಗುತ್ತೆ. ಹಾಗಾಗಿ ಅನುಕೂಲಕರವಾದಂತಹ ಒಂದು ಇನ್ವೆಸ್ಟ್ಮೆಂಟ್ ಹೂಡಿಕೆಗಳು ಲಭ್ಯತೆಗಳು ಇರುತ್ತವೆ. ನೆಕ್ಸ್ಟ್, ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ. ಇನ್ವೆಸ್ಟರ್ಸ್ ಆಫ್ ಆಲ್ ಕ್ಯಾಟಗರೀಸ್ ಕುಡ್ ಚೂಸ್ ಟು ಆನ್ ದೇರ್ ಓನ್ ಇನ್ ಮಲ್ಟಿಪಲ್ ಆಪ್ಷನ್ ಬಟ್ opt for mutual funds for the sole reason that all benefits come in a one package. ಸೊ ಏನಾಗ್ತಾ ಹೋಗುತ್ತಪ್ಪ ಅಂದರೆ ಈ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ವಿವಿಧ ರೀತಿಯ ಸೆಕ್ಯೂರಿಟೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಒಬ್ಬ ಇನ್ವೆಸ್ಟರ್ಸ್ಗೆ ಮಲ್ಟಿಪಲ್ ಆಪ್ಷನ್ಸ್ ಇರ್ತವೆ. ಹಾಗಾಗಿ ಈ ಒಂದು ಆಪ್ಷನ್ಸ್ ನಿಮಗೆ ಬೇರೆ ಹೂಡಿಕೆಗಳಲ್ಲಿ ಕಾಣೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಈ ಥರ ವೆರೈಟಿ ಆಪ್ಷನ್ಸಲ್ಲಿ ಒಂದೇ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿಮಗೆ ಆಪ್ಷನ್ಸ್ ಇರೋದಿಲ್ಲ. ಬಟ್ ಮ್ಯೂಚುವಲ್ ಫಂಡ್ ಕಂಪ್ನೀಸಲ್ಲಿ ವೆರೈಟಿ ಆಪ್ಷನ್ಸ್ ಇರ್ತವೆ. ಬೇಕಾದರೆ ನೀವು ಈಕ್ವಿಟಿ ಬೇಸ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಡೆಟ್ ಮತ್ತು ಡೆಟ್ಟಲ್ಲಿ ನೀವು ಮಾಡ್ಬೋದು, ಡೆರಿವೇಟಿವ್ಸಲ್ಲಿ ಮಾಡ್ಬೋದು. ಇತರೆ ವಿವಿಧ ಏನು ಹೋಗ್ತಾವಲ್ಲ ಸ್ಕೀಮ್ಸ್, ಅವುಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ನೀವು ಮಾಡ್ಬೋದು. ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಆಲ್ರೆಡಿ ಟೋಲ್ಡ್ ದಟ್ ಫಂಡ್ ಮ್ಯಾನೇಜರ್ಸ್ ಆರ್ ಪ್ರೊಫೆಷನಲ್ ಹೂ ಹ್ಯಾವ್ ಗುಡ್ ನಾಲೆಡ್ಜ್ ಆಫ್ ಮಾರ್ಕೆಟ್. Funds are better placed than an average investor. Mutual fund has a
solid three-tier structure: sponsors, trustees, asset management company in place that works in the investors interest. ಸೊ ಏನಾಗ್ತಾ ಹೋಗುತ್ತಪ್ಪ ಇಲ್ಲಿ ಮ್ಯಾನೇಜರ್ಸು ವೃತ್ತಿಪರರಾಗಿರ್ತಾರೆ. ಅವರು ಇಡೀ ಕಂಪನಿಯ ಆಸ್ತಿಗಳನ್ನು, ಪ್ರಾಪರ್ಟಿಗಳನ್ನು ಅವರು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ. ಸೆಕ್ಯೂರಿಟೀಸ್ಗಳನ್ನ ಅವರು ಸರಿಯಾದ ರೀತಿಯಲ್ಲಿ ಬೆಟರ್ ಪ್ಲೇಸ್ನ ಅವರು ಮಾಡ್ತಾ ಹೋಗ್ತಾರೆ. ಯಾಕಪ್ಪ ಅಂತಂದರೆ ಮ್ಯೂಚುವಲ್ ಫಂಡ್ ಕಂಪ್ನಿಲಿ ಸರಿಯಾದಂತಹ ಒಂದು ಘನವಾದಂತಹ ಸಂರಚನೆ ಇದೆ. ಇದರಲ್ಲಿ ಸ್ಪಾನ್ಸರ್ ಇರ್ತಾನೆ, ಅವ್ನು ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾನೆ. ಕಂಪ್ನಿ ಎಸ್ಟಾಬ್ಲಿಷ್ ಮಾಡೋದಷ್ಟೇ ಅವ್ನ ಜವಾಬ್ದಾರಿ. ಟ್ರಸ್ಟೀಸು ಇಡೀ ಫೈನಾನ್ಷಿಯಲ್ ಮ್ಯಾಟರ್ಸ್ನ ಅವರು ಅಫೇರ್ಸನ್ನ, ಕಂಪನಿ ಟ್ರಸ್ಟೀಸ್ನ ನಾವು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಅಂತ ಕರಿತೀವಿ, ಅವರು ಅದನ್ನ ಮ್ಯಾನೇಜ್ ಮಾಡ್ತಾರೆ. ಹಾಗೆ ಸೊ ನಮಗೇನಾಗುತ್ತಪ್ಪ ಅಂದರೆ ಇಲ್ಲಿ ಹೆಚ್ಚಿನ ರೀತಿಯಾದಂತಹ ಒಂದು ಸೆಕ್ಯೂರಿಟೀಸ್ ಇರುತ್ತೆ. ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಅಂತ ಕರಿತೀವಿ. ಯು ವಿಲ್ ಹ್ಯಾವ್ access to the updated information on the value of your investment in addition to the complete portfolio of your investment. ನಿಮ್ಮ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದರ ಒಂದು ರಿಯಲ್ ಇನ್ಫಾರ್ಮೇಷನ್ ನಿಮಗೆ ನಿಮ್ಮ ಅಕೌಂಟಿಗೆ, ನಿಮ್ಮ ಮೊಬೈಲ್ ಫೋನ್ಗೆ ಅಥವಾ ನಿಮ್ಮ ಖಾತೆಗೆ ನೀಡ್ತಾ ಹೋಗುತ್ತೆ. ಇನ್ಫಾರ್ಮೇಷನ್ನು ನೀವು ಯಾವಾಗ ಬೇಕಾದರೂ ಚೆಕ್ ಮಾಡ್ಬೋದು. ಲಿಕ್ವಿಡಿಟಿ, ಆಗಲೇ ಹೇಳಿದಂತೆ ದ್ರವ್ಯತೆ ಕೂಡ ಈ ಒಂದು ಮ್ಯೂಚುವಲ್ ಫಂಡ್ ಯೂನಿಟ್ಸ್ಗಳಿಗೆ ಇರುತ್ತೆ. ದೇ ಕ್ಯಾನ್ ಬಿ ರಿಡೀಮ್ಡ್ ಅಟ್ ದೇರ್ ನೆಟ್ ಅಸೆಟ್ಸ್ ವ್ಯಾಲ್ಯೂ ರಿಲೇಟೆಡ್ ಟು ಪ್ರೈಸ್ ಆನ್ ಎನಿ ವರ್ಕಿಂಗ್ ಡೇ. ಸೊ ವರ್ಕಿಂಗ್ ಡೇನಲ್ಲಿ ನೀವು ಬೇಕಾದಾಗ ಅವನ್ನ ಏನು ಮಾಡ್ಬೋದಪ್ಪ ಅಂದರೆ ಕಂಪ್ಲೀಟಾಗಿ ವಿತ್ಡ್ರಾ ಮಾಡ್ತಕ್ಕಂಥದ್ದು ಅಥವಾ ಸೇಲ್ ಮಾಡ್ತಕ್ಕಂಥದ್ದು ನೀವು ಮಾಡ್ಬೋದು. ನೆಕ್ಸ್ಟ್, ಟ್ಯಾಕ್ಸ್ ಬೆನಿಫಿಟ್ಸ್. ಮ್ಯೂಚುವಲ್ ಫಂಡ್ಸ್ ಕಂಪ್ನೀಸ್ ಆಫರ್ some tax saving schemes. Investors, by investing in tax funds, can get the equity funds can get the tax benefits. ಸೊ ಏನಾಗುತ್ತಪ್ಪ, ತೆರಿಗೆ ಅನುಕೂಲಗಳು ಕೂಡ ಸಹ ಸಿಗ್ತವೆ ಇದರಲ್ಲಿ. ಸೊ ಕೆಲವೊಂದು ಈಕ್ವಿಟಿ ಬೇಸ್ಡ್ ಆಗಿರ್ತಕ್ಕಂಥ ಫಂಡ್ಸ್ ನೀವು ಕೊಂಡ್ಕೊಂಡಾಗ ಕೆಲವೊಂದು ತೆರಿಗೆ ವಿನಾಯಿತಿಗಳು ಕೂಡ ಸಿಗ್ತವೆ. ಫ್ಲೆಕ್ಸಿಬಿಲಿಟಿ ಟು ಇನ್ವೆಸ್ಟ್ ಇನ್ ಸ್ಮಾಲ್ ಅಮೌಂಟ್ಸ್. ಯು ಕ್ಯಾನ್ ಸಿಸ್ಟಮೆಟಿಕಲಿ ಇನ್ವೆಸ್ಟ್ ಆರ್ ವಿತ್ಡ್ರಾ ಅಕಾರ್ಡಿಂಗ್ ಟು ಯುವರ್ ನೀಡ್ಸ್ ಆ್ಯಂಡ್ ಕನ್ವೀನಿಯನ್ಸಸ್. ಸಾಮಾನ್ಯಕ್ಕೆ ಡಿನಾಮಿನೇಷನ್ ಬಹಳ ಕಡಿಮೆ ಇರೋದ್ರಿಂದ, ಅಂದರೆ ಆ ಯೂನಿಟ್ಗಳ ಏನಿರ್ತಾವತ್ತೆ ಮೌಲ್ಯ, ಮುಖಬೆಲೆ ಏನಿರ್ತಾವೆ ಅದು ಅತ್ಯಂತ ಕಡಿಮೆ ಬೆಲೆಯಿಂದ ನೀವೊಂದು ಸ್ಮಾಲ್ ಅಮೌಂಟಲ್ಲೂ ಕೂಡ ಇವನ್ನ ಪರ್ಚೇಸನ್ನು ಮಾಡ್ಕೋಬೋದು ನೀವು. accessibility, easy to buy. Large number of households, individuals who have small savings of money but don't have time, expertise. Mutual funds are perhaps the only way to invest in stock market. ಸಾಮಾನ್ಯಕ್ಕೆ ಏನಪ್ಪ ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ನೀವು ಮ್ಯೂಚುವಲ್ ಫಂಡ್ ಕಂಪ್ನಿಗಳಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಥವಾ ಅಮೌಂಟ್ ಏನು ರಿಟರ್ನ್ ಇರ್ತಾವೆ ಅದನ್ನು ನೀವು ಪಡಿಬಹುದು. ಸಾಮಾನ್ಯಕ್ಕೆ ಈ ಸಣ್ಣ ಸಣ್ಣ ಉಳಿತಾಯಗಾರರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ರೀತಿ ಭಯ ಇರ್ತಾವೆ. ಯಾಕಪ್ಪ ಅಂದರೆ ಅಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ರಿಸ್ಕ್ ಜಾಸ್ತಿ ಇರ್ತಾ ಹೋಗುತ್ತೆ. ನೀವೇ ಓನಾಗಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಏನು ಮಾಡ್ಬೋದಪ್ಪ ಅಂದರೆ ಎಕ್ಸ್ಪರ್ಟ್ ಕೈಲಿ ಕೊಟ್ಟರೆ ಅವರಿಗೆ ಬೆಟರ್ ರಿಟರ್ನನ್ನು ಅವರು ಕೊಡಿಸ್ತಾರೆ. ಸ್ಕೀಮ್ಸ್ ಫಾರ್ ಎವ್ರಿ ಫೈನಾನ್ಷಿಯಲ್ ಗೋಲ್ಸ್. ಮ್ಯೂಚುವಲ್ ಫಂಡ್ ಹ್ಯಾವ್ ಇವಾಲ್ವ್ಡ್ ಅಟ್ ಎ ಲೆವೆಲ್ that gives investors solution for retirement planning for child's education, marriage, or even for buying a house, to outline a few goals. ಅಂದರೆ ನೀವು ವಿವಿಧ ರೀತಿಯಂತಹ ಹಣಕಾಸಿನ ಉದ್ದೇಶಗಳಿಗೆ ಈ ಮ್ಯೂಚುವಲ್ ಫಂಡ್ ತನ್ನದೇ ಆದಂತಹ ಒಂದು ಸ್ಕೀಮ್ಗಳನ್ನು, ಅಂದರೆ ಫೈನಾನ್ಷಿಯಲ್ ಪ್ರಾಡಕ್ಟ್ಗಳನ್ನ ಅವರು ಆಫರ್ ಮಾಡ್ತಾರೆ. ದೇ ಆರ್ ಮ್ಯೂಚುವಲ್ ಫಂಡ್ಸ್ ಟೈಲರ್ ಮೇಡ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಟು ಹೆಲ್ಪ್ ದ ಇನ್ವೆಸ್ಟರ್ಸ್ ಟು ಅಚೀವ್ ದೀಸ್ ಫೈನಾನ್ಷಿಯಲ್ ಗೋಲ್ಸ್. ನಿಮಗೆ ಬೇಕಾದ ರೀತಿಯಲ್ಲಿ ಅವರು ನಿಮ್ಮ ಗ್ರಾಹಕನ ಅನುಕೂಲಕ್ಕೆ ತಕ್ಕಂತೆ, ಅವನ ಆದ್ಯತೆಗೆ ತಕ್ಕಂತೆ ಅವರು ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ಗಳನ್ನ ಬೇಕಾದರೆ ಮಾರಾಟವನ್ನು ಮಾಡ್ತಾರೆ. ಸೊ ನೀವು ನೋಡಿರ್ಬೋದು, ಫಾರ್ ಎಕ್ಸಾಂಪಲ್ ನನಗೆ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಬೇಕು ಅಂದರೆ ನಾನು ಗ್ರೋತ್ ಫಂಡ್ನ ಪರ್ಚೇಸ್ ಮಾಡ್ಬೋದು, ಅಥವಾ ನನಗೆ ರೆಗ್ಯುಲರ್ ಇನ್ಕಮ್ ಬೇಕು ಅಂತಂದರೆ ರೆಗ್ಯುಲರ್ ಇನ್ಕಮ್ ಸ್ಕೀಮ್ ಇರ್ತಕ್ಕಂಥದ್ದು ನೀವು ಪರ್ಚೇಸ್ ಮಾಡ್ಬೋದು, ಅಥವಾ ನನಗೆ ಪರ್ಟಿಕ್ಯುಲರ್ ಆಗಿ ಟ್ಯಾಕ್ಸ್ ಬೆನಿಫಿಟ್ಸ್ ಸಿಗಬೇಕು ಅಂದರೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹೀಗೆ ವಿವಿಧ ರೀತಿಯ ಫೈನಾನ್ಷಿಯಲ್ ಬೇಡಿಕೆಗಳಿಗೆ ತಕ್ಕಂತೆ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಲೋಯರ್ ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್. ವೆನ್ ಕಂಪೇರ್ಡ್ ಟು ದಿ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಕ್ಯಾಪಿಟಲ್ ಮಾರ್ಕೆಟ್, ದ ಮ್ಯೂಚುವಲ್ ಫಂಡ್ಸ್ ಆರ್ ಕಾಸ್ಟ್ಲೆಸ್. ದಿಸ್ ಇಸ್ ಡ್ಯೂ ಟು ಸೇವಿಂಗ್ಸ್ ಇನ್ ಬ್ರೋಕರೇಜ್ ಕಾಸ್ಟ್, ಡಿಮ್ಯಾಟ್ ಕಾಸ್ಟ್, ಡೆಪಾಸಿಟರಿ ಕಾಸ್ಟ್. ಸಾಮಾನ್ಯಕ್ಕೆ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ಗೆ ಹೋಲಿಕೆ ಮಾಡಿದಾಗ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ ಮಾಡೋದ್ರಿಂದ ಏನಾಗುತ್ತೆ, ಕಡಿಮೆ ಕಾಸ್ಟ್ ಆಗ್ತವೆ. ಯಾಕಂದರೆ ಬ್ರೋಕರೇಜ್ ಕಾಸ್ಟ್ ಸೇವಿಂಗ್ ಆಗುತ್ತೆ, ಡಿಮ್ಯಾಟ್ ಅಕೌಂಟ್ ನೀವೇನು ಓಪನ್ ಮಾಡಬೇಕಾಗಿಲ್ಲ. ಸೊ ಹಾಗೇನಾಗ್ತಾಗುತ್ತೆ ಅಂದರೆ ಸಾಕಷ್ಟು ಉಳಿತಾಯವನ್ನು ನೀವು ನೋಡ್ಬೋದು. ಬೆಸ್ಟ್ ಟ್ಯಾಕ್ಸ್ ಸೇವಿಂಗ್ ಆಪ್ಷನ್. ಸಮ್ಟೈಮ್ಸ್ ರೆಕಗ್ನೈಸ್ ಆಗಿರ್ತಕ್ಕಂಥ, ನೋಟಿಫೈಡ್ ಆಗಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಟ್ಯಾಕ್ಸ್ ಆಪ್ಷನ್ಸು ನಿಮಗೆ ಸಿಗ್ತವೆ.
Mutual fund companies offer some tax saving schemes. Investor by investing in stock equity funds can get the tax benefits ಅನ್ನು ಪಡಿಬೋದು. ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಅಡ್ವಾಂಟೇಜಸ್ಗಳನ್ನು ನೀವು ಪಟ್ಟಿ ಮಾಡ್ಕೋಬಹುದು. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಇನ್ವೆಸ್ಟಿಂಗ್ ಇನ್ ಮ್ಯೂಚುವಲ್ ಫಂಡ್ಸ್. ನೋಡಿ, ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ. ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಕ್ಯಾನ್ ಆಫರ್ ಸಮ್ ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಸ್. ಫ್ಲೆಕ್ಸಿಬಿಲಿಟಿ ಟು ಇನ್ವೆಸ್ಟ್ ಇನ್ ಸ್ಮಾಲ್ ಅಕೌಂಟ್ಸ್. ಸೊ ಇದೇ ಮತ್ತೆ ರಿಪೀಟ್ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ಆಲ್ ಫಾರ್ ವಾಚಿಂಗ್ ದಿಸ್ ಸೆಷನ್. ಸೊ ನಿಮ್ಗೆ ಇನ್ನೇನಾದ್ರು ಡೌಟ್ ಇದೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಒನ್ ಅಂಡ್ ಆಲ್.